MDH ದಮ್ ಆಲು, ನಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDH ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ. ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಅಂದರೆ ಭಾರತ. ಇಲ್ಲಿ ನಡೆಯುವ ಚುನಾವಣಾ ಪ್ರಕ್ರಿಯೆಯನ್ನ ವೀಕ್ಷಣೆ ಮಾಡಲಿಕ್ಕೆ ಬೇರೆ ಬೇರೆ ದೇಶಗಳಿಂದ ಪ್ರತಿನಿಧಿಗಳು ಬರ್ತಾರೆ. ಚುನಾವಣೆ, ಅದರಲ್ಲೂ ಕೋಟ್ಯಾಂತರ ಮಂದಿಯನ್ನ ಇನ್ವಾಲ್ವ್ ಮಾಡಿಕೊಳ್ಳುವ ಚುನಾವಣಾ ಪ್ರಕ್ರಿಯೆ ಸುಲಭದ ಟಾಸ್ಕ್ ಅಲ್ಲ. ಆದರೆ ನಮ್ಮ ಭಾರತದ ಚುನಾವಣಾ ಆಯೋಗ ಪ್ರತಿ ಬಾರಿ ಎಲೆಕ್ಷನ್ ನಡೆದಾಗಲೂ ಕೂಡ, ಅದು ಲೋಕಸಭೆನೇ ಇರಬಹುದು ಅಥವಾ ಸಣ್ಣಪುಟ್ಟ ಪಾಲಿಕೆಗಳಿಗೆ ನಡೆಯುವ ಚುನಾವಣೆ ಆಗಿರಬಹುದು, ಪ್ರತಿಯೊಂದು ಚುನಾವಣೆಯನ್ನ ಕೂಡ ಪಾರದರ್ಶಕವಾಗಿ ನಡೆಸುವ ಶತಪ್ರಯತ್ನ ಮಾಡುತ್ತೆ. ಫೂಲ್ ಪ್ರೂಫ್ ಸಿಸ್ಟಮ್ ಅನ್ನ ಅನುಷ್ಠಾನ ಮಾಡುವ ಪ್ರಯತ್ನ ಮಾಡುತ್ತೆ. ಆದರೆ ಕಾಂಗ್ರೆಸ್ ಪಕ್ಷಕ್ಕೆ ಅದ್ಯಾಕೋ ಚುನಾವಣೆಯಲ್ಲಿ ಸೋಲಾದಾಗಲೆಲ್ಲ ಒಂದಾ ಚುನಾವಣಾ ಪ್ರಕ್ರಿಯೆ ಇಲ್ಲ ಚುನಾವಣಾ ಆಯೋಗ, ಇದನ್ನ ಬ್ಲೇಮ್ ಮಾಡೋದು ಅಭ್ಯಾಸ ಆದಂತಿದೆ. ಮೊದಲಿಗೆ EVM, ಇದೀಗ ನೇರಾನೇರವಾಗಿ ಚುನಾವಣಾ ಆಯೋಗ. ವೋಟ್ ಕದ್ದಿದ್ದಾರೆ, ನಕಲಿ ಮತದಾರರನ್ನ ವೋಟರ್ ಲಿಸ್ಟ್ಗೆ ಸೇರಿಸಿದ್ದಾರೆ. ಹೀಗೆ ಕಾಂಗ್ರೆಸ್ ಎಲ್ಲೇ ಸೋತರೂ ಕೂಡ ಈ ರೀತಿಯ ಡೈಲಾಗ್ ಕಾಮನ್ ಅನ್ನೋ ರೀತಿಯಲ್ಲಿ ಆಗಿ ಹೋಗ್ಬಿಟ್ಟಿದೆ. ಈ ಬಾರಿ ಆ ಕೂಗು ಕರ್ನಾಟಕದ ವಿಚಾರದಲ್ಲೇ ಎದ್ದಿದೆ. ಕರ್ನಾಟಕದ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣೆ ಅಕ್ರಮ ನಡೆದಿದೆ ಎನ್ನೋ ಲೋಕಸಭೆಯಲ್ಲಿ ವಿಪಕ್ಷದ ನಾಯಕ ರಾಹುಲ್ ಗಾಂಧಿಯವರ ಹೇಳಿಕೆ ರಾಷ್ಟ್ರಾದ್ಯಂತ ವ್ಯಾಪಕ ಚರ್ಚೆಗೆ ಗ್ರಾಸವಾಗಿದೆ. ರಾಹುಲ್ ಅವರ ಮಾತಿಗೆ ಕರ್ನಾಟಕ DCM DK ಶಿವಕುಮಾರ್ ಧ್ವನಿಗೂಡಿಸಿದ್ದಾರೆ. ರಾಹುಲ್ ಗಾಂಧಿ ಹೇಳಿಕೆಯನ್ನ ಒಪ್ಪುತ್ತೇನೆ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ತನಿಖೆ ನಡೆಸಿದ್ದೇನೆ. ಅನೇಕ ಗೋಲ್ಮಾಲ್ ನಡೆದಿವೆ ಅಂತ DK ಶಿವಕುಮಾರ್ ಬಾಂಬ್ ಸಿಡಿಸಿದ್ದಾರೆ. I also agree with Rahul Gandhi. Even I also have a very thorough this one. I also have made a very detailed investigation on even my Bangalore rural constituency also. Lot of golmals have been done. I don't want to disclose much. I'll come back later on this issue. ಕರ್ನಾಟಕದ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣಾ ಆಯೋಗವು ಮತ ವಂಚನೆಗೆ ಅವಕಾಶ ನೀಡಿದೆ. ನಮ್ಮ ಬಳಿ 100% ಪುರಾವೆ ಇದೆ ಅಂತ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಮತ್ತೊಮ್ಮೆ ಹೇಳಿದ್ದಾರೆ. That election commission is not doing its job. Now we have concrete 100% proof of election commission allowing cheating in a seat in Karnataka. Not 90%. When we decide to show it to you, it is 100% proof. Okay? And we just looked at one constituency and we found this. And I'm absolutely convinced that constituency after constituency, this is the drama that is taking place. Thousands and thousands of new voters. How old are they? 50, 45, 60, 65. New voters. Thousands and thousands and thousands, one constituency. DK ಶಿವಕುಮಾರ್ ರಾಹುಲ್ ಗಾಂಧಿ ಆರೋಪಗಳು ಸುಳ್ಳು ಎಂಬ ರೀತಿಯಲ್ಲಿ ಸಿಎಂ ಪುತ್ರ ಯತೀಂದ್ರ ಮಾತಾಡಿದ್ದಾರೆ. ಮೈಸೂರದು ನನಗೆ ಗೊತ್ತಿರೋ ಹಾಗೆ ನಮ್ಮ ಕಾರ್ಯಕರ್ತರುಗಳಾಗಲಿ ಅಥವಾ ಯಾರಾಗಲಿ ಆ ಥರ ವೋಟರ್ಸ್ ಲಿಸ್ಟ್ ಮ್ಯಾನಿಪುಲೇಟ್ ಆಗಿದೆ ಅಂತ ಹೇಳಿ ಯಾವುದೇ ದೂರು ಕೊಟ್ಟಿಲ್ಲ. ಸೊ ಹಾಗಾಗಿ ಮೈಸೂರು ರಿಸಲ್ಟ್ಸ್ ಬಗ್ಗೆ ನಮಗೇನಂತ ಅನುಮಾನ ಇಲ್ಲ. ಬಟ್ ಬೆಂಗಳೂರಿನಲ್ಲಿ ಹಲವಾರು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಆಗಿದೆ ಅಂತ ನಮ್ಮ ಕಾರ್ಯಕರ್ತರು ಹೇಳ್ತಾ ಇದ್ರು, ವೋಟರ್ಸ್ ಲಿಸ್ಟ್ ಮ್ಯಾನಿಪುಲೇಟ್ ಆಗಿದೆ ಅಂತ. ಸೊ ಅವ್ರು ಏನು ಅನುಮಾನ ವ್ಯಕ್ತಪಡಿಸಿದ್ರು, ಈಗ ಅದಕ್ಕೆ ಪುಷ್ಟಿ ಸಿಕ್ಕಿರುತ್ತೆ. ಬೆಂಗಳೂರು ಗ್ರಾಮಾಂತರ ಚುನಾವಣೆಯಲ್ಲಿ ಅದೇನ್ ಅಕ್ರಮ ನಡೆದಿದೆ? ಬಲಿಷ್ಠ ನಾಯಕ DK ಸುರೇಶ್ ಸೋಲಿಗೆ ಕಾರಣ ಏನು ಅಂತ ಕಾಂಗ್ರೆಸ್ ನಾಯಕರು ಜಗತ್ತಿನ ಮುಂದಿಟ್ರೆ ಭವಿಷ್ಯದ ಚುನಾವಣೆಗಳಿಗೆ ಲಾಭವಾಗಬಹುದು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈಗ ಚುನಾವಣೆ ನಡೆಯೋ ಹೊತ್ತಿನಲ್ಲೇ ಅವಕಾಶ ಇತ್ತು, ದೂರನ್ನ ಕೊಡ್ಲಿಲ್ಲ ಕಾಂಗ್ರೆಸ್. ಈಗಲೇ ಸರಿ ಆಯ್ತು, ಆಗ ಗೊತ್ತಿರಲಿಲ್ಲ, ಈಗ ಗೊತ್ತಾಗಿದೆ, ಸಾಕ್ಷಿ ಸಿಕ್ಕಿದೆ, ಇಡಿಯಲ್ಲ ಜನರ ಮುಂದೆ, ಅದಕ್ಕೆ ಯಾಕೆ ಮುಹೂರ್ತಕ್ಕೆ ವೇಟ್ ಮಾಡಬೇಕು? ಇದೊಂದು ಪ್ರಶ್ನೆ ಇದೆ. ಇದರ ಜೊತೆಗೆ ಹಂಗೆ ಅಕ್ರಮ ಮಾಡಿ ಗೆಲ್ಲಬೇಕು ಅನ್ನೋ ಹಾಗಿದ್ರೆ ಕೇವಲ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಮಾತ್ರ ಯಾಕೆ? ಕಾಂಗ್ರೆಸ್ ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಒಂದೇ ಒಂದು ಕ್ಷೇತ್ರವನ್ನ ಗೆದ್ದಿದೆ. ಈ ಬಾರಿ 9 ಕ್ಷೇತ್ರ. ಹಾಗಾದ್ರೆ ಆ ಕ್ಷೇತ್ರಗಳಲ್ಲಿ ಅಕ್ರಮ ಆಗಿಲ್ವಾ? ಈ ಪ್ರಶ್ನೆ ಕೂಡ ಇದೆ. ಎನಿವೆ, ಈಗ ಫೋಕಸ್ ಇರೋದು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ NDA ಅಭ್ಯರ್ಥಿಯ ಗೆಲುವಾಗಿರೋದ್ರಿಂದ ಆ ಬಗ್ಗೆ ಒಂದಷ್ಟು ಅಂಶಗಳನ್ನು ಗಮನಿಸ್ತಾ ಹೋಗೋಣ.
ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ.ಕೆ. ಸುರೇಶ್ ಅವರು ಸೋಲನ್ನು ಅನುಭವಿಸಿದ್ರು. ಬಿಜೆಪಿಗರ ಪ್ರಕಾರ ಡಿ.ಕೆ. ಶಿವಕುಮಾರ್ ಅವರಿಗೆ ಸಹೋದರನ ಸೋಲನ್ನು ಈ ಕ್ಷಣದವರೆಗೂ ಕೂಡ ಜೀರ್ಣಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಇಂಥ ಆರೋಪ ಅಂತ ಹೇಳಿ. ಎನಿವೆ, ನಾವು ರಾಜಕೀಯ ಚರ್ಚೆಯನ್ನು ಪಕ್ಕಕ್ಕಿಟ್ಟು ಸ್ಟ್ಯಾಟ್ಸ್ ಬಗ್ಗೆ ಗಮನ ಕೊಡೋಣ. ಇರುವ ವಾಸ್ತವಾಂಶದ ಬಗ್ಗೆ ನಾವು ಒಂದಷ್ಟು ಫೋಕಸ್ ಮಾಡೋಣ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಒಟ್ಟು 8 ಅಸೆಂಬ್ಲಿ ಕ್ಷೇತ್ರಗಳು ಬರುತ್ತೆ. ವಿಧಾನಸಭಾ ಕ್ಷೇತ್ರಗಳು ರಾಮನಗರ, ಮಾಗಡಿ, ಚನ್ನಪಟ್ಟಣ, ಕನಕಪುರ, ಕುಣಿಗಲ್, ಆನೇಕಲ್, ಬೆಂಗಳೂರು ದಕ್ಷಿಣ, ಜೊತೆಗೆ ಆರ್ ನಗರ. ಬೆಂಗಳೂರು ದಕ್ಷಿಣ ಹಾಗೆ ಆರ್ ನಗರದಲ್ಲೇನೆ ಹೆಚ್ಚಿನ ಮತಗಳಿರೋದು. ಅಂದರೆ ಒಟ್ಟು ಪಾಪ್ಯುಲೇಷನ್ ಆಫ್ ವೋಟರ್ಸ್ ನಾವು ಗಮನ ಹಾಕಿದಾಗ ಇದರಲ್ಲಿ ಬೆಂಗಳೂರು ದಕ್ಷಿಣ ಹಾಗೆ ಆರ್ ನಗರ ವಿಧಾನಸಭಾ ಕ್ಷೇತ್ರಗಳಲ್ಲೇ ಉಳಿದ 6 ವಿಧಾನಸಭಾ ಕ್ಷೇತ್ರಗಳಿಗಿಂತ ಹೆಚ್ಚಿನ ಮತಗಳಿರೋದು. ಆದರೆ ಡಿ.ಕೆ. ಸುರೇಶ್ ಅವರಿಗೆ ಕನಕಪುರ, ರಾಮನಗರ ಇದೆರಡನ್ನ ಹೊರತುಪಡಿಸಿದ್ರೆ ಬೇರೆ ಯಾವುದೇ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಲೀಡ್ ಬರಲೇ ಇಲ್ಲ. ಕಾಂಗ್ರೆಸ್ಗೆ ಇನ್ಫ್ಯಾಕ್ಟ್ ಅತಿ ದೊಡ್ಡ ಹೊಡೆತ ಅಂತಾಗಿದ್ದೇ ಆರ್ ನಗರ. ಶಾಸಕ ಮುನಿರತ್ನ ಅವರು ಪ್ರತಿನಿಧಿಸುವ ವಿಧಾನಸಭಾ ಕ್ಷೇತ್ರ. ಯಾಕಂದರೆ ಆರ್ ನಗರ ಒಂದರಲ್ಲೇನೆ ಬಿಜೆಪಿ ಅಭ್ಯರ್ಥಿ, ಇನ್ಫ್ಯಾಕ್ಟ್ NDA ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದ ಡಾಕ್ಟರ್ CN ಮಂಜುನಾಥ್ ಅವರು ಗಳಿಸಿದ ಮುನ್ನಡೆಯ ಪ್ರಮಾಣ ಹತ್ರ 1 ಲಕ್ಷ. 2,69,000 ಚಿಲ್ಲರೆ ಓಟ್ನ ಅಂತರದಲ್ಲಿ ಗೆದ್ರು ಡಾಕ್ಟರ್ CN ಮಂಜುನಾಥ್ ಅವರು. ಆ ಪೈಕಿ 1 ಲಕ್ಷ ಹತ್ರ ಅಂದರೆ ಟು ಬಿ ಪ್ರಿಸೈಸ್ 98,997 ಮತಗಳ ಮುನ್ನಡೆ ಕೇವಲ ಆರ್ ನಗರ ಮತಕ್ಷೇತ್ರದಲ್ಲೇ ಸಿಕ್ಕಿದೆ. ಬಿಜೆಪಿ ಅಭ್ಯರ್ಥಿಗೆ ಆರ್ ನಗರದ ಲೀಡ್ ಈ ಪ್ರಮಾಣದ. ಇನ್ನು ಮಾಗಡಿಯಲ್ಲಿ 29,973, ಚನ್ನಪಟ್ಟಣದಲ್ಲಿ 21,614, ಕುಣಿಗಲ್ನಲ್ಲಿ 23,838, ಆನೇಕಲ್ನಲ್ಲಿ 22,365, ಬೆಂಗಳೂರು ದಕ್ಷಿಣ. ಅಂದರೆ ಇಷ್ಟು ಹೇಳಿದ್ನಲ್ಲ, ಈ ವಿಧಾನಸಭಾ ಕ್ಷೇತ್ರಗಳಲ್ಲಿ ಆನ್ ಎನ್ ಆವರೇಜ್ 20-23,000 ಓಟ್ಗಳ ಲೀಡ್ ಸಿಕ್ತು. ಬೆಂಗಳೂರು ದಕ್ಷಿಣದಲ್ಲಿ ಎಟ್ ಅಗೇನ್ ಹತ್ರ 1 ಲಕ್ಷ ಅಂದರೆ 97,129 ಮತಗಳ ಲೀಡ್ ಸಿಕ್ತು. ಅಲ್ಲಿಗೆ ಡಾಕ್ಟರ್ CN ಮಂಜುನಾಥ್ ಅವರ ಕೈ ಹಿಡಿದಿದ್ದೇ ಈ 2 ವಿಧಾನಸಭಾ ಕ್ಷೇತ್ರಗಳು, ಆರ್ ನಗರ, ಬೆಂಗಳೂರು ದಕ್ಷಿಣ. ಅಸೆಂಬ್ಲಿ ಚುನಾವಣೆಯಲ್ಲಿ ಈ ನಂಬರ್ ಸ್ಪೆಸಿಫಿಕ್ ಆಗಿ ಗಮನಿಸಿ. ವಿಧಾನಸಭಾ ಕ್ಷೇತ್ರಕ್ಕೆ ನಡೀತಾ ಇದ್ದ ಚುನಾವಣೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಕನಕಪುರದಿಂದ ಗೆದ್ದಾಗ ಬರೋಬ್ಬರಿ 1,22,392 ಮತಗಳಿಂದ ಗೆದ್ದಿದ್ದು. 1,22,000. ಆದರೆ ಇದೇ ಕನಕಪುರದಲ್ಲಿ ಡಿ.ಕೆ. ಸುರೇಶ್ ಅವರಿಗೆ ಸಿಕ್ಕ ಲೀಡ್ ಎಷ್ಟು ಗೊತ್ತಾ? ಕೇವಲ 25,677. ಅಂದರೆ ಅರ್ಧ ಕೂಡ ಇಲ್ಲ. ಡಿ.ಕೆ. ಶಿವಕುಮಾರ್ ಅವರು ಪಡೆದ ಓಟ್ಗಳ ಪೈಕಿ ಕಾಲ್ ಭಾಗ ಮಾತ್ರ ಲೀಡ್ ಡಿ.ಕೆ. ಸುರೇಶ್ ಅವರಿಗೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ. ಇನ್ನು ಆರ್ ನಗರದ ಲೆಕ್ಕಾಚಾರ ನಾವು ಹಾಕಿದಾಗ ಆರ್ ನಗರದಲ್ಲಿ ಹತ್ರ 1 ಲಕ್ಷ ಲೀಡ್ ಡಾಕ್ಟರ್ CN ಮಂಜುನಾಥ್ ಅವರಿಗೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಸಿಕ್ತಲ್ಲ. ಆದರೆ ಅದೇ ಕ್ಷೇತ್ರಕ್ಕೆ ವಿಧಾನಸಭಾ ಚುನಾವಣೆ ನಡೆದಾಗ ಮುನಿರತ್ನ ಅವರು ಪಡೆದದ್ದು 11,842 ಮತಗಳ ಅಂತರ. ಅಂದರೆ ಇಲ್ಲಿ ಈ ಲೀಡ್ ಅನ್ನೋದೇನಿದೆಯಲ್ಲ ಇಂಟು 9 ಆಗೋಯ್ತು ಹತ್ರ. ಇದೇ ಕಾರಣಕ್ಕೇನೆ ಇದೀಗ ಕಾಂಗ್ರೆಸ್ನವರಿಗೆ ಈ ಆರ್ ನಗರ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಗೆ ಸಿಕ್ಕಂತಹ ಮತಗಳ ಲೀಡ್ ಇದೆಯಲ್ಲ, ಇದು ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಕೇವಲ ಅನುಮಾನ ಇದ್ರೆ ಸಾಕಾಗೋದಿಲ್ಲ, ಸಾಕ್ಷಿ ಇದೆ ಅಂತ ಹೇಳಿರುವ ರಾಹುಲ್ ಗಾಂಧಿ ಅವರು, ಅದಕ್ಕೆ ಪೂರಕವಾಗಿ ಮಾತನಾಡಿರುವ ಡಿ.ಕೆ. ಶಿವಕುಮಾರ್ ಅವರು ಸಾಕ್ಷ್ಯ ಮುಂದಿಟ್ಟರೆ ಜನರಿಗೂ ಕೂಡ ಈ ಬಗ್ಗೆ ಇರುವ ಗೊಂದಲ ನಿವಾರಣೆಯಾಗುತ್ತೆ. ಇನ್ನು ನಾನು ಶುರುವಲ್ಲೇ ಹೇಳಿದ ಹಾಗೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಗೆಲುವಿನ ಬಗ್ಗೆ ಅನುಮಾನ ಬರಲಿಕ್ಕೆ ಅಥವಾ ಆ ವಿಚಾರವನ್ನು ಪ್ರಸ್ತಾಪ ಮಾಡಲಿಕ್ಕೆ ಪ್ರಮುಖವಾಗಿ ಕಾರಣವಾಗ್ತಾ ಇರೋದೇ ಬಿಹಾರ ಚುನಾವಣೆ. ಆ ಸುದ್ದಿ ಕಡೆ ಗಮನ ಕೊಡೋಣ. ಬಿಹಾರ ವಿಧಾನಸಭಾ ಚುನಾವಣಾ ಅಖಾಡ ಸಾಗ್ತಾ ಇರುವ ದಾರಿಯನ್ನು ಗಮನಿಸಿದ್ರೆ ಯಾವ ರಣಾಂಗಣಕ್ಕೂ ಕೂಡ ಕಮ್ಮಿ ಇಲ್ಲ ಅನ್ನೋ ಹಂತಕ್ಕೆ ಹೋಗ್ತಾ ಇದೆ. ದಿನೇ ದಿನೇ ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡ್ತಾ ಇದೆ ಅಲ್ಲಿನ ಮತದಾರರ ಪಟ್ಟಿಗೆ ಆಗ್ತಾ ಇರುವ ಪರಿಷ್ಕರಣೆ. ವಿರೋಧ ಪಕ್ಷಗಳಂತೂ ಕೆರಳಿ ಕೆಂಡವಾಗಿದೆ. ಚುನಾವಣೆಯನ್ನೇ ನಾವು ಬಹಿಷ್ಕಾರ ಮಾಡ್ತೇವೆ ಅಂತ ಹೇಳ್ತಿದ್ದಾರೆ. ಈ ಮತದಾರರ ಪಟ್ಟಿಯ ಪರಿಷ್ಕರಣೆ ವಿಚಾರದಲ್ಲಿ ಆಗ್ತಿರುವ ರಾಜಕೀಯ ಕೆಸರೆರಚಾಟ ಯಾವ ಮಟ್ಟಕ್ಕಿದೆ ಗಮನಿಸಿ. ಬಿಹಾರದಲ್ಲಿ ಚುನಾವಣೆ ನಡೆಯಬೇಕಿದೆ.
ಅಲ್ಲಿ ವಿಪರೀತ ಡ್ರಾಮಾಗಳು ಶುರುವಾಗಿವೆ. ಸುಪ್ರೀಂ ಆದೇಶದ ಮೇರೆಗೆ ಎಲೆಕ್ಷನ್ ಕಮಿಷನ್ ಫಿಲ್ಡರ್ ಕಾಮಗಾರಿಗೆ ಚಾಲನೆ ಸಿಕ್ಕಿದೆ. ಆದ್ರೀಗ ವಿಪಕ್ಷಗಳಿಗೆ ಸರ್ ಭಯ ಶುರುವಾಗಿದೆ. ಸರ್ ಅಂದ್ರೆ ಯಾರೋ ಟೀಚರ್ ಅನ್ಕೋಬೇಡಿ. ಮತದಾರರ ಪರಿಷ್ಕರಣೆ ಕೆಲಸಕ್ಕೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಹೆಸರಿಡಲಾಗಿದ್ದು, ಅದನ್ನೇ ಸಿಂಪಲ್ ಆಗಿ SIR ಅಂದ್ರೆ ಸರ್ ಅಂತ ಹೆಸರಿಡಲಾಗಿದೆ. ಕೆಲವೇ ತಿಂಗಳಲ್ಲಿ ಚುನಾವಣೆ ಇರುವಾಗ ರಿವಿಷನ್ ಯಾಕ್ರಿ ಬೇಕು ಅಂತ ವಿಪಕ್ಷಗಳು ಕೇಳುತ್ತಿವೆ. ಎಲೆಕ್ಷನ್ ಟೈಮ್ನಲ್ಲಿ ಮಾಡದೆ ಮತ್ಯಾವಾಗ ಮಾಡಬೇಕು ಅಂತ ಸರ್ಕಾರ ನಡೆಸೋರು ಪ್ರಶ್ನಿಸುತ್ತಿದ್ದಾರೆ. ನಮಗಂತೂ ಸರ್ ಬೇಡವೇ ಬೇಡ ಅಂತ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕಿಡಿಕಾರಿದ್ದಾರೆ. वोटिंग से निकाल देना और वो खुद ये चाहते हैं कि एलाइट लोग ही वोट देना. डर के मारे आज ये रिवाइज करने की जो कोशिश कर रहे हैं, ये बहुत बुरी बात है. ಬಿಹಾರದಲ್ಲಿ ನಡೆಯುತ್ತಿರೋ ಮತಪಟ್ಟಿ ಪರಿಷ್ಕರಣೆಯನ್ನ ವಿರೋಧಿಸಿ ಚುನಾವಣೆ ಬಹಿಷ್ಕರಿಸೋ ಸುಳಿವು ನೀಡಿದ್ದ RJD ನಾಯಕ ತೇಜಸ್ವಿ ಯಾದವ್ಗೆ ಕಾಂಗ್ರೆಸ್ ಕೂಡ ಬೆಂಬಲ ಸೂಚಿಸಿದೆ. ಇಂಡಿಯಾ ಕೂಟದ ಮುಂದೆಯೂ ಬಹಿಷ್ಕಾರದ ಆಯ್ಕೆ ಇದೆ ಅಂತ ಹೇಳಿದೆ. ಭಾರತದ ಪ್ರಜಾಪ್ರಭುತ್ವ ಉಳಿಯಬೇಕು ಅಂದ್ರೆ ಚುನಾವಣಾ ಆಯೋಗದ ಈ ಕ್ಲೀನಿಂಗ್ ಕೆಲಸವನ್ನ ಬೆಂಬಲಿಸಬೇಕು. ಆದ್ರೆ ಆ ಕೆಲಸಕ್ಕೆ ಆರಂಭದಲ್ಲೇ ವಿರೋಧ ವ್ಯಕ್ತವಾಗುತ್ತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಈ ಮತದಾರರ ಪಟ್ಟಿಯ ಪರಿಷ್ಕರಣೆ ಅನ್ನೋದು ಈಗ ಹುಟ್ಕೊಂಡಿರುವ ಪ್ರಾಸೆಸ್ ಅಲ್ಲ. ಈ ದೇಶವನ್ನು ಅತ್ಯಂತ ಸುದೀರ್ಘಾವಧಿಗೆ ಕಾಂಗ್ರೆಸ್ ಪಕ್ಷ ಆಳಿದೆ. ಆಗ ನಡೀತಾ ಇದ್ದ ಚುನಾವಣೆ ಸಂದರ್ಭದಲ್ಲೂ ಕೂಡ ಇದೊಂದು ರೊಟೀನ್ ಪ್ರಾಸೆಸ್. ಕಾಲಾನುಸಾರವಾಗಿ ಚುನಾವಣಾ ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ಮಾಡೋದು ಪದ್ಧತಿ ಅನಿವಾರ್ಯ ಕೂಡ. ಅದು ಅರ್ಹ ಮತದಾರರಿಗೆ ಹಕ್ಕು ಸಿಗಬೇಕು ಅಂದರೆ ಅನರ್ಹರನ್ನ ಪಕ್ಕಕ್ಕಿಡಲೇಬೇಕು. ಮತದಾನ ಪ್ರಕ್ರಿಯೆ ಎಷ್ಟು ಪಾರದರ್ಶಕವಾಗುತ್ತೋ ಅಷ್ಟು ಬಲ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ. ಆದರೆ ಇದನ್ನೇ ವಿರೋಧ ಮಾಡ್ತೀವಿ ಅಂದರೆ, ಬಿಹಾರದಲ್ಲಂತೂ ಯಾವ ಹಂತಕ್ಕೆ ಹೋಗಿದೆ ಈ ಮತದಾರರ ಪಟ್ಟಿ ಪರಿಷ್ಕರಣೆಯ ರಾಜಕೀಯ ಅಂದರೆ, ಚುನಾವಣೆಯನ್ನೇ ಬಹಿಷ್ಕಾರ ಮಾಡ್ತೀವಿ ಅಂತಿದೆ RJD ಪಕ್ಷ. ಲಕ್ಷ ಲಕ್ಷ ಮತದಾರರಿಗೆ ಗೇಟ್ ಪಾಸ್ ಭಾಗ್ಯ ಕೊಡಲಾಗಿದೆ. ಹೀಗೆ ಮತದಾರರನ್ನ ಆಚೆ ಇಟ್ಟು ಚುನಾವಣೆ ನಡೆಸಿದ್ರೆ ಯಾರು ಗೆಲ್ತಾರೆ ಅನ್ನೋದು, ಅಥವಾ ಯಾರ ಗೆಲುವಿಗಾಗಿ ಈ ರೀತಿಯಾಗಿ ಪ್ರಕ್ರಿಯೆ ಮಾಡಲಾಗ್ತಿದೆ ಅನ್ನೋದು ನಮಗೆ ಗೊತ್ತಿದೆ. ಹೀಗಾಗಿ ನಾವು ಚುನಾವಣೆಗೆ ಇಳಿಯೋದೇ ಇಲ್ಲ, ಕಂಟೆಸ್ಟೇ ಮಾಡೋದಿಲ್ಲ. ಆಗ್ತಿರೋದೇ ಅಕ್ರಮ. ಈ ಅಕ್ರಮ ಚುನಾವಣೆಗೆ ನಾವು ಭಾಗಿಯಾಗಬೇಕಾ ಅನ್ನೋಷ್ಟರ ಮಟ್ಟಿಗೆ ಆರೋಪ ಮಾಡ್ತಿದ್ದಾರೆ RJD ಪಕ್ಷದವರು. ನಾವು ಆಲ್ರೆಡಿ ಚುನಾವಣಾ ಬಹಿಷ್ಕಾರದ ಬಗ್ಗೆ ಚರ್ಚೆ ಮಾಡ್ತಿದ್ದೇವೆ. ಚರ್ಚೆ ಆದ ಬಳಿಕ ತೀರ್ಮಾನ ಕೈಗೊಳ್ತೇವೆ ಅಂತ ಹೇಳಿ ತೇಜಸ್ವಿ ಯಾದವ್ ಹೇಳಿದ್ದಾರೆ. ವೋಟರ್ ಲಿಸ್ಟ್ ಪರಿಶೀಲನೆ ಸರಿ ಇಲ್ಲ ಅಂತ ಹೇಳಿ ರಾಗ ಎಳಿತಿದ್ದಾರೆ ರಾಹುಲ್ ಗಾಂಧಿ. ಬಿಹಾರದಿಂದ ಕರ್ನಾಟಕದವರೆಗೂ ಕೂಡ ಈ ಸಮಸ್ಯೆ ಇದೆ. ನಮ್ಮ ಬಳಿಯಲ್ಲಿ ಇದಕ್ಕೆ ಬೇಕಾದ ಎಲ್ಲಾ ಸಾಕ್ಷ್ಯ ಇದೆ, ಇದ್ರೆ ಹಿಡಿಯಲ್ಲ ಆಚೆ. ರಾಹುಲ್ ಗಾಂಧಿ ಆರೋಪವನ್ನ ಚುನಾವಣಾ ಆಯೋಗ ತಿರಸ್ಕರಿಸಿದೆ. ಬಿಹಾರದಲ್ಲಿ ಈಗೇನು ಪರಿಷ್ಕರಣೆ ನಡೀತಾ ಇದೆ, ಈ ಪರಿಷ್ಕರಣೆ ಸಂದರ್ಭದಲ್ಲಿ ಮತದಾರರಿಂದಲೇ ಫಾರ್ಮ್ ಅನ್ನ ಪಡೆಯಲಾಗ್ತಾ ಇದೆ. ಅವರ ವಿವರಗಳಿರುವ ಫಾರ್ಮ್. 99% ಮತದಾರರು ಈಗ ಆಲ್ರೆಡಿ ಫಾರ್ಮ್ ಅನ್ನ ಚುನಾವಣಾ ಆಯೋಗಕ್ಕೆ ನೀಡಿದ್ದಾರೆ. ಡಿಸೆಂಬರ್ 1ರವರೆಗೆ ಈ ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಗೊಳ್ಳಲಿಕ್ಕೆ ಅವಕಾಶ ಇದೆ. ಮುಗಿದೋಗಿಲ್ಲ ಸ್ವಾಮಿ. ನೀವು ಈಗಲೇ ಯಾಕೆ ಚುನಾವಣೆ ಬಹಿಷ್ಕಾರದ ಬಗ್ಗೆ ಮಾತನಾಡ್ತೀರಿ? ಯಾರ್ದಾದ್ರೂ ಹೆಸರು ಕೈ ಬಿಟ್ಟಿದ್ರೆ ವಾಪಸ್ ಸೇರ್ಪಡೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ, ಬಳಸ್ಕೊಳ್ಳಿ ಎಲ್ಲ ಆಪರ್ಚುನಿಟಿ, ಚುನಾವಣಾ ಆಯೋಗ ಹೇಳ್ತಾ ಇದೆ. ನೀವು ಹೇಳ್ತಿರೋದು ನೋಡಿದ್ರೆ, ಅಂದ್ರೆ ವಿರೋಧ ಪಕ್ಷಗಳ ಆರೋಪ ಮಾಡ್ತಿರೋದನ್ನ ನೋಡಿದ್ರೆ, ನಾವು ಯಾರನ್ನೆಲ್ಲ ಆಚೆ ಇಟ್ಟಿದ್ದೀವಿ? ಈ ಮತದಾರರ ಪಟ್ಟಿಯಿಂದ ಆಚೆ ಇಟ್ಟಿರುವವರಲ್ಲಿ ಲಕ್ಷ ಲಕ್ಷ ಮಂದಿ ಸತ್ತವರ ಹೆಸರಲ್ಲೂ ಕೂಡ ವೋಟ್ ಇತ್ತು, ಅವರನ್ನ ಆಚೆ ಇಡಲಾಗಿದೆ. ಹಾಗಾದ್ರೆ ಸತ್ತವ್ರಿಗೂ ಕೂಡ ಎದ್ದು ಬಂದು ಮತದಾನ ಮಾಡ್ಲಿಕ್ಕೆ ಹಕ್ಕು ಕೊಡ್ಬೇಕಾ? ಇನ್ನು ಬಿಹಾರ ಬಿಟ್ಟು ಬೇರೆ ರಾಜ್ಯಗಳಿಗೆ ಹೋದವರು, ಬೇರೆ ದೇಶಕ್ಕೆ ಹೋದವರಿದ್ದಾರೆ, ಅವ್ರಿಗೂ ಕೂಡ ಮತದಾನದ ಹಕ್ಕನ್ನು ಕೊಡಬೇಕಾ? ಇನ್ನು ಒಂದೇ ವ್ಯಕ್ತಿ 2-3 ಕಡೆಯಲ್ಲಿ ವೋಟ್ ಹಾಕ್ತಾ ಇದ್ರು, ಅಂಥವರ ವಿರುದ್ಧ ಕ್ರಮ ಬೇಡವಾ ಅಂತ ಹೇಳಿ ಚುನಾವಣಾ ಆಯೋಗ ಖಡಕ್ಕಾಗಿ ಪ್ರಶ್ನೆ ಕೇಳಿದೆ. ಇನ್ನು ಕರ್ನಾಟಕದ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಬಗ್ಗೆ ರಾಹುಲ್ ಗಾಂಧಿ ಅವರು ಮಾಡಿರುವ ಆರೋಪ ಕೂಡ ಬೇಸ್ಲೆಸ್, ಆಧಾರ ರಹಿತ ಅಂತ ಹೇಳಿದೆ ಚುನಾವಣಾ ಆಯೋಗ. ನಿಜವಾಗ್ಲೂ ನಿಮ್ಮ ಹತ್ರ ಸಾಕ್ಷಿ ಇದ್ರೆ ಕೊಡ್ರಿ, ತನಿಖೆ ಆಗಿ ಹೋಗ್ಲಿ ಅನ್ನೋದು ಕೇವಲ ಚುನಾವಣಾ ಆಯೋಗದ ಮಾತು ಮಾತ್ರ ಅಲ್ಲ, ಜನಸಾಮಾನ್ಯರು ಕೂಡ ನಿರೀಕ್ಷೆ ಮಾಡೋದು ಇದೇನೆ. ಕಾದ್ ನೋಡೋಣ. ಕಾಂಗ್ರೆಸ್ ಸೇರಿದಂತೆ ವಿರೋಧ ಪಕ್ಷಗಳು, ರಾಷ್ಟ್ರೀಯ ಮಟ್ಟದಲ್ಲಿ ವಿರೋಧ ಪಕ್ಷಗಳು ಕೇವಲ ಗಾಳಿಯಲ್ಲೇ ಗುಂಡು ಹೊಡೆದು ಮತ್ತೆ ಮತ್ತೆ ಚುನಾವಣಾ ಆಯೋಗ ಚುನಾವಣಾ ಪ್ರಕ್ರಿಯೆ ಬಗ್ಗೆನೇ ಆರೋಪ ಮಾಡ್ತಾ ಇರುತ್ತಾ, ಅಥವಾ ನಿಜವಾಗ್ಲೂ ಸಾಕ್ಷ್ಯವನ್ನ ಹೊರಗಿಟ್ಟು ಭೇಷ್ ಅನ್ನಿಸ್ಕೊಳ್ಳುತ್ತಾ ಅಂತ ಹೇಳಿ.
ವೆಲ್ಕಮ್ ಬ್ಯಾಕ್. ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ಕಾಗಿ ಗಮನಿಸ್ತಾ ಹೋಗೋಣ. ಸ್ಟೇಟ್ ಎಕ್ಸ್‌ಪ್ರೆಸ್‌ನಲ್ಲಿ ಅತ್ಯಾಚಾರ ಆರೋಪ ಪ್ರಕರಣದಲ್ಲಿ ಹಾಸನದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರು ಜಾಮೀನು ಕೋರಿ ಸಲ್ಲಿಸಿದ ಅರ್ಜಿಯನ್ನ ನ್ಯಾಯಾಲಯ ತಿರಸ್ಕಾರ ಮಾಡಿದೆ. ಇದರಿಂದ ಪ್ರಜ್ವಲ್ ರೇವಣ್ಣ ಮತ್ತೆ ಜೈಲಿನಲ್ಲೇ ಇರುವಂತಾಗಿದೆ. ರಾಜ್ಯಾದ್ಯಂತ ರಸಗೊಬ್ಬರಕ್ಕೆ ಅಭಾವ ಹೆಚ್ಚಾಗಿದೆಯಾ? ಕೇಂದ್ರ ಸಚಿವ ನಡ್ಡಾಗೆ ಪತ್ರ ಬರೆದಿದ್ದಾರೆ ಸಿದ್ದರಾಮಯ್ಯ. ಕರ್ನಾಟಕಕ್ಕೆ ಬೇಕಾದ ಗೊಬ್ಬರವನ್ನ ಕಳಿಸಿ ಅಂತ ಹೇಳಿ ಮನವಿಯನ್ನ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಕಳೆದ ಒಂದು ವಾರದಿಂದ ರಿಪಬ್ಲಿಕ್ ಕನ್ನಡದಲ್ಲಿ ರಾಜ್ಯದ ಉದ್ದಗಲಕ್ಕೂ ಕೂಡ ಅನ್ನದಾತರು ಗೊಬ್ಬರದ ಅಂಗಡಿಗಳ ಬಳಿಯಲ್ಲಿ ಕ್ಯೂ ನಿಂತಿರೋದು, ಕೆಲ ಕಡೆ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸ್ತಿರೋದನ್ನ ಗಮನಿಸ್ತಲೇ ಇದ್ದೀರಿ. ಅಂದ್ರೆ ಅನ್ನದಾತರಿಗೆ ಬೇಕಾದ ಪ್ರಮಾಣದಲ್ಲಿ ಬೇಕಾದ ಸಮಯದಲ್ಲಿ ಗೊಬ್ಬರ ಸಿಕ್ತಿಲ್ಲ ಅನ್ನೋದಂತೂ ಖಾತ್ರಿ. ಆದರೆ ರಾಜ್ಯ ಸರ್ಕಾರ ಈ ವಿಚಾರವನ್ನ ಕೇಂದ್ರದ ಕಡೆಗೆ ಬೊಟ್ಟು ಮಾಡೋ ಪ್ರಯತ್ನ ಮಾಡ್ತಾರೆ. 11 ಮೆಟ್ರಿಕ್ ಟನ್ ರಸಗೊಬ್ಬರ ಪೂರೈಸಬೇಕಿತ್ತು, ಇನ್ನು 6 ಲಕ್ಷ ಮೆಟ್ರಿಕ್ ಟನ್ ಗೊಬ್ಬರ ಪೂರೈಸಬೇಕು ಅಂತ ಮನವಿ ಮಾಡಲಾಗಿದೆ. ಆದರೆ ಈ ಹಿಂದೆ ಕೃಷಿ ಸಚಿವರಾದ ಚಲುವರಾಯಸ್ವಾಮಿ ಅವರು ಕೇವಲ 3-4 ದಿನಗಳ ಹಿಂದೆ ರಾಜ್ಯದಲ್ಲಿ ಸಾಕಾಗುವಷ್ಟು ಗೊಬ್ಬರ ಇದೆ ಅಂತ ಹೇಳಿ ಅವರೇ ಹೇಳಿದ್ರು. ಕರ್ನಾಟಕಕ್ಕೆ 6.5 ಲಕ್ಷ ಮೆಟ್ರಿಕ್ ಟನ್ ಯೂರಿಯಾ ಬೇಕು, ನಮ್ಮ ಹತ್ರ 8 ಲಕ್ಷ ಮೆಟ್ರಿಕ್ ಟನ್ಗಿಂತ ಹೆಚ್ಚಿದೆ ಅಂತ ಹೇಳಿದ್ದಾರೆ. ಇದನ್ನೇ ಕೇಂದ್ರ ರಸಗೊಬ್ಬರ ಇಲಾಖೆ ಕೂಡ ಮಾಹಿತಿ ಕೊಟ್ಟಿದೆ. ಈಗ ನಿನ್ನೆನೂ ನಾನು ಹೇಳಿದ್ದೀನಿ, ಪರ್ಟಿಕ್ಯುಲರ್ ಯೂರಿಯಾ ಒಂದೇ ನಿಮಗೆ ಅವಶ್ಯಕತೆ ಇರೋದ್ರಿಂದ ಏಪ್ರಿಲಿಂದ ಜುಲೈಗೆ ಬೇಡಿಕೆ ಇರ್ತಕ್ಕಂಥದ್ದು 6,80,000 ಜುಲೈ ಎಂಡಿಗೆ ಬೇಡಿಕೆ ಇರ್ತಕ್ಕಂಥದ್ದು. ಕೇಂದ್ರ ಸರ್ಕಾರದಿಂದ 6,82,000 ಮೆಟ್ರಿಕ್ ಟನ್ನು ಬಂದಿದೆ. ಇನ್ನೂ ಉಳುಕಿ ನಮ್ಮಲ್ಲಿ ಇರ್ತಕ್ಕಂಥದ್ದು 1,64,000. ಆದರೆ ಕೇಂದ್ರದಿಂದ ಬರಬೇಕಾಗಿರೋದು ಈ ತಿಂಗಳಿಗೆ 87,000 ಮೆಟ್ರಿಕ್ ಟನ್ ಬರಬೇಕು. ನಿನ್ನೆನೂ ಒಂದು 15,000 ಸೊ ರಿಸೀವ್ ಆಗಿರಬೇಕು. ಸೊ ಟೈಮ್ಲಿ ಅಂದರೆ ಮುಖ್ಯಮಂತ್ರಿಗಳು ಕೃಷಿ ಸಚಿವರು ಲೆಕ್ಕ ಕನ್ಫ್ಯೂಸ್ ಮಾಡಿಕೊಂಡ್ರು, ಅಥವಾ ಲೆಕ್ಕ ಗೊತ್ತೇ ಇಲ್ವೋ, ಅಥವಾ ಕೇಂದ್ರದ ಕಡೆಗೆ ಬೊಟ್ಟು ಮಾಡಿ ರೈತರ ಆಕ್ರೋಶ ತಮ್ಮ ಕಡೆ ತಡ್ದೇ ಇರೋ ರೀತಿಯಲ್ಲಿ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿದ್ರೋ ಗೊತ್ತಿಲ್ಲ. ಒಟ್ಟಾರೆ ಈ ಲೆಕ್ಕ ಹೇಳೋದ್ರಲ್ಲಂತೂ ಪಕ್ಕಾ ಇಲ್ಲ ಕಾಂಗ್ರೆಸ್ ಸರ್ಕಾರದ ಪ್ರತಿನಿಧಿಗಳು ಅನ್ನೋದು ಅವ್ರ ಮಾತಲ್ಲೇ ಸ್ಪಷ್ಟವಾಗ್ತಾ ಇದೆ. ಇದರ ಜೊತೆಗೆ ರಾಜ್ಯದಲ್ಲಿ ರೈತರ ಗೊಬ್ಬರ ಸಮಸ್ಯೆಗೆ ಪರಿಹಾರ ಸಿಗ್ತಾ ಇಲ್ಲ. ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳಿ ಸಚಿವರು ಹೇಳ್ತಾ ಇದ್ರು ಕೂಡ ಅನ್ನದಾತರು ಬೀದಿಗಿಳಿದಿದ್ದಾರೆ. ಇದು ಬರೀ ಒಂದು ಜಿಲ್ಲೆ, ಒಂದು ತಾಲೂಕು, ಒಂದು ಗ್ರಾಮದ ಕಥೆಯಲ್ಲ ಅನ್ನೋದನ್ನ ವಿವರಿಸುತ್ತೆ ಈ ವರದಿ. ರೈತರಿಗೆ ಸಿಗ್ತಿಲ್ಲ ಯೂರಿಯಾ ಗೊಬ್ಬರ, ಅನ್ನದಾತರ ಗೋಳು ಕೇಳುತ್ತಿಲ್ಲ ಸರ್ಕಾರ. ರಾಜ್ಯಾದ್ಯಂತ ಯೂರಿಯಾ ಗೊಬ್ಬರಕ್ಕೆ ರೈತರು ಕಣ್ಣು ಬಾಯಿ ಬಿಡುವಂತೆ ಆಗಿಬಿಟ್ಟಿದೆ. ದಾವಣಗೆರೆ, ಬೆಳಗಾವಿ, ವಿಜಯನಗರ, ಕೊಪ್ಪಳ, ಬಾಗಲಕೋಟೆ, ಗದಗ ಜಿಲ್ಲೆಯಲ್ಲಿ ಅನ್ನದಾತರ ಕಷ್ಟ ಕೇಳೋರೇ ಇಲ್ಲದಂತಾಗಿದೆ. ಹೌದು, ದಾವಣಗೆರೆ ಜಿಲ್ಲೆ ಜಗಳೂರಿನಲ್ಲಿ ಯೂರಿಯಾ ಗೊಬ್ಬರಕ್ಕಾಗಿ ರೈತರು ಪರದಾಡ್ತಿದ್ದಾರೆ. ಗೊಬ್ಬರದ ಲೋಡ್ ಬಂದ ಕ್ಷಣದಲ್ಲೇ ಗೊಬ್ಬರ ಖಾಲಿಯಾಗುತ್ತಿದೆ. ಮೆಕ್ಕೆಜೋಳಕ್ಕೆ ತುರ್ತಾಗಿ ಬೇಕಾಗಿರುವ ಯೂರಿಯಾ ಗೊಬ್ಬರಕ್ಕೆ ರೈತರು ಮುಗಿಬೀಳ್ತಿದ್ದಾರೆ. ಈ ಮಧ್ಯೆ ಕೃತಕ ಅಭಾವ ಸೃಷ್ಟಿಸಿದ ಶಂಕೆ ವ್ಯಕ್ತವಾಗಿದೆ. ಬೆಳಗಾವಿ ತಾಲೂಕಿನ ಕಡೋಲಿ ಗ್ರಾಮದಲ್ಲೂ ಗೊಬ್ಬರ ಸಿಗದೆ ರೈತರು ಪರಿತಪಿಸುವಂತಾಗಿದೆ. ಗ್ರಾಮದ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲೂ ಯೂರಿಯಾ ಗೊಬ್ಬರ ಖಾಲಿಯಾಗಿದೆ. ಯೂರಿಯಾ ಗೊಬ್ಬರ ಸರಬರಾಜು ಮಾಡುವಂತೆ ರೈತರು ಆಗ್ರಹಿಸಿದ್ದಾರೆ. ವಿಜಯನಗರ ಜಿಲ್ಲೆ ಹರಪನಹಳ್ಳಿಯಲ್ಲೂ ಗೊಬ್ಬರಕ್ಕೆ ರೈತರು ಮುಗಿಬಿದ್ದಿದ್ದಾರೆ. ಎಪಿಎಂಸಿ ಮುಂದೆ ರೈತರು ಜಮಾಯಿಸಿದ್ದು ಒಬ್ಬೊಬ್ಬರಿಗೆ 2 ಚೀಲ ಗೊಬ್ಬರವನ್ನಷ್ಟೇ ನೀಡಲಾಗುತ್ತಿದೆ. ಹೆಚ್ಚು ರೈತರು ಬರ್ತಿರೋ ಕಾರಣ ಟೋಕನ್ ನೀಡಲಾಗ್ತಿದೆ. ಕೊಪ್ಪಳದಲ್ಲಿ ಯೂರಿಯಾ ಗೊಬ್ಬರಕ್ಕೆ ಅಭಾವ ಸೃಷ್ಟಿಯಾಗಿದೆ. ಒಕ್ಕಲುತನ ಹುಟ್ಟುವಳ್ಳಿ ಸಹಕಾರ ಸಂಘದ ಎದುರು ಸೇರಿದ ರೈತರು ಗೊಬ್ಬರಕ್ಕಾಗಿ ಆಗ್ರಹಿಸಿದರು. ಬಾಗಲಕೋಟೆ ಜಿಲ್ಲೆಯಲ್ಲೂ ಕಳೆದ 15 ದಿನದಿಂದ ಯೂರಿಯಾ ಗೊಬ್ಬರ ಕೊರತೆ ಕಾಡುತ್ತಿದೆ. ಯೂರಿಯಾ ಗೊಬ್ಬರ ಸಿಗದೆ ರೈತರು ಪರದಾಡುತ್ತಿದ್ದಾರೆ. ಗೊಬ್ಬರದ ಅಂಗಡಿಗೆ ಅಲೆದಾಡಿ ರೈತರು ಸುಸ್ತಾಗಿದ್ದಾರೆ.
ಇನ್ನು ಗದಗದಲ್ಲಿ ಗೊಬ್ಬರದ ಸ್ಟಾಕ್ ಇದ್ರೂ ರೈತರಿಗೆ ನೀಡುತ್ತಿಲ್ಲ ಎಂಬ ಆರೋಪ ಕೇಳಿಬಂದಿದೆ. ಕೃತಕ ಅಭಾವ ಸೃಷ್ಟಿಸಿ ಹೆಚ್ಚಿನ ಹಣಕ್ಕೆ ಮಾರಾಟ ಮಾಡ್ತಿರೋ ಆರೋಪ ಕೇಳಿಬಂದಿದೆ. ಗದಗ ಜಿಲ್ಲೆ ನರಗುಂದ ತಾಲೂಕಿನ ಕೊಣ್ಣೂರು ಗ್ರಾಮದಲ್ಲಿ ಕೃಷಿ ಇಲಾಖೆ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಒಟ್ಟಲ್ಲಿ ಯೂರಿಯಾ ಗೊಬ್ಬರ ಅನ್ನೋದು ರೈತರ ಪಾಲಿಗೆ ಗಗನ ಕುಸುಮಾಗುತ್ತಿದೆ. ಅಸಲಿ ಪರಿಸ್ಥಿತಿ ಆಗಿದೆಯೋ ಅಥವಾ ಕೃತಕ ಅಭಾವ ಸೃಷ್ಟಿಸಲಾಗ್ತಿದೆಯೋ ಎಂಬ ಪ್ರಶ್ನೆಗೆ ಅಧಿಕಾರಿಗಳೇ ಉತ್ತರ ನೀಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನರೇಂದ್ರ ಮೋದಿ ಅವರು ಇವತ್ತು ಭಾರತದ ಪ್ರಧಾನಮಂತ್ರಿಗಳಾಗಿ 4078 ದಿನಗಳನ್ನು ಪೂರೈಸಿದ್ದಾರೆ. ಅಲ್ಲಿಗೆ ಅತಿ ಹೆಚ್ಚು ಕಾಲ ಸತತವಾಗಿ ಸೇವೆ ಸಲ್ಲಿಸಿದ ಎರಡನೇ ಪ್ರಧಾನಿ ಅನ್ನೋ ಹೆಗ್ಗಳಿಕೆಗೆ ಮೋದಿ ಪಾತ್ರರಾಗಿದ್ದಾರೆ. ಮಾಜಿ ಪ್ರಧಾನಿ ದಿವಂಗತ ಇಂದಿರಾ ಗಾಂಧಿಯವರು 4077 ದಿನಗಳ ಕಾಲ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದ್ರು. ಇದೀಗ ಮೋದಿ ಆ ದಾಖಲೆಯನ್ನು ಮುರಿದಿದ್ದು ಭಾರತದ ಪ್ರಧಾನಿಯಾಗಿ ನಿರಂತರ ಅಧಿಕಾರಾವಧಿ ಹೊಂದಿರುವ ಎರಡನೇ ಪ್ರಧಾನಿಯಾಗಿ ಹೊರಹೊಮ್ಮಿದ್ದಾರೆ. ಕೇವಲ ಇದಿಷ್ಟು ಮಾತ್ರವಲ್ಲ, ಇವತ್ತಿಗೆ ಮೋದಿ ಅವರ ಈ ಸೇವಾ ಅವಧಿ 10 ಹೊಸ ಸಾಧನೆಗಳು ಅಥವಾ ದಾಖಲೆಗಳನ್ನು ಬರೆದಿದೆ. ಮೊದಲಾಗಿ ಈ ದೇಶವನ್ನು ಅತ್ಯಂತ ಅಧಿಕ ಅವಧಿಗೆ ಪ್ರಧಾನಿಯಾಗಿ ಸೇವೆಯನ್ನು ಸಲ್ಲಿಸಿದವರು ಅಂದರೆ ನೆಹರು. 6130 ದಿನಗಳ ಕಾಲ ಪ್ರಧಾನಿಯಾಗಿದ್ದರು. ಅದಾದ ನಂತರದಲ್ಲಿ ಇಂದಿರಾ ಗಾಂಧಿ ಇದ್ದರು. ಆದರೆ ಇವತ್ತು ನರೇಂದ್ರ ಮೋದಿ ಅವರು ದಾಖಲೆಯನ್ನು ಮುರಿದಿದ್ದಾರೆ. ನರೇಂದ್ರ ಮೋದಿ ಅವರು 4078ನೇ ದಿನ ಆಯಿತು ಪ್ರಧಾನಿಯಾಗಿ. ಇಂದಿರಾ ಗಾಂಧಿ ಅವರು ಆಗಲೇ ಹೇಳಿದಾಗೆ 4077 ದಿನಗಳ ಕಾಲ ಆಡಳಿತವನ್ನು ನಡೆಸಿದ್ರು. ಅದಾದ ಸ್ಥಾನದಲ್ಲಿ ಮನಮೋಹನ್ ಸಿಂಗ್ ಇದ್ದಾರೆ. 3676 ದಿನಗಳ ಕಾಲ ಪ್ರಧಾನಿಯಾಗಿದ್ದವರು. ಇದರ ಜೊತೆಗೆ ಮೋದಿಯ 10 ಸಾಧನೆಗಳನ್ನು ಕ್ವಿಕ್ಕಾಗಿ ಗಮನಿಸ್ತಾ ಹೋಗೋಣ. ಭಾರತದ ಸ್ವಾತಂತ್ರ್ಯದ ನಂತರದಲ್ಲಿ ಜನಿಸಿದ ಮೊದಲ ಪ್ರಧಾನಿ ಅನ್ನೋ ಹೆಗ್ಗಳಿಕೆ, ಇದರ ಜೊತೆಗೆ ಅತಿ ಹೆಚ್ಚು ಕಾಲ ಸೇವೆ ಸಲ್ಲಿಸಿದ ಕಾಂಗ್ರೆಸ್ಸೇತರ ಪ್ರಧಾನಿ ಅನ್ನೋ ಹೆಗ್ಗಳಿಕೆ. ಹಿಂದಿ ಮಾತನಾಡದ ರಾಜ್ಯ ಗುಜರಾತ್, ಹಿಂದಿ ಮಾತನಾಡದ ರಾಜ್ಯದ ಪ್ರಧಾನಿ, ಅತಿ ಹೆಚ್ಚು ಕಾಲ ಸೇವೆ ಸಲ್ಲಿಸಿದ ಪ್ರಧಾನಿ ಅನ್ನೋ ಹೆಗ್ಗಳಿಕೆಗೂ ಕೂಡ ಮೋದಿ ಪಾತ್ರರಾಗಿದ್ದಾರೆ. ಇನ್ನು ಸೋಲು ಕಾಣದೆ ಅಧಿಕಾರದಲ್ಲಿ ಅತಿ ಹೆಚ್ಚು ಕಾಲ ಇದ್ದವರು ಕೂಡ ಕೇವಲ ಪ್ರಧಾನಮಂತ್ರಿಯಾಗಲ್ಲ, ಅವರು ಮುಖ್ಯಮಂತ್ರಿಯಾಗಿದ್ದ ಅವಧಿಯನ್ನು ಕೂಡ ಲೆಕ್ಕ ಹಾಕಿದ್ರೆ ಈ ಖ್ಯಾತಿಗೂ ಕೂಡ ನರೇಂದ್ರ ಮೋದಿ ಅವರು ಪಾತ್ರರಾಗ್ತಿದ್ದಾರೆ. ಎರಡನೇ ಅವಧಿಯನ್ನು ಪೂರ್ಣಗೊಳಿಸಿದ ಏಕೈಕ ಕಾಂಗ್ರೆಸ್ಸೇತರ ಪ್ರಧಾನಿ ನರೇಂದ್ರ ಮೋದಿ ಅವರು. 2 ಬಾರಿ ಮರು ಆಯ್ಕೆಯಾದ ಏಕೈಕ ಕಾಂಗ್ರೆಸ್ಸೇತರ ಪ್ರಧಾನಿ. ಇನ್ನು ಸ್ವಂತವಾಗಿ ಲೋಕಸಭಾ ಚುನಾವಣೆಯನ್ನ ಗೆದ್ದ ಏಕೈಕ ಕಾಂಗ್ರೆಸ್ಸೇತರ ನಾಯಕ. ಇಂದಿರಾ ಗಾಂಧಿ ಅವರ ನಂತರ ಬಹುಮತದೊಂದಿಗೆ ಮರು ಆಯ್ಕೆಯಾದವರು ಕೂಡ ನರೇಂದ್ರ ಮೋದಿ ಅವರು. ಇನ್ನು ನೆಹರು ಬಿಟ್ಟರೆ ಸತತವಾಗಿ 3 ಲೋಕಸಭಾ ಚುನಾವಣೆಯನ್ನ ಗೆದ್ದ ಏಕೈಕ ಪ್ರಧಾನಿ ಅನ್ನೋ ಹೆಗ್ಗಳಿಕೆ. ಪಕ್ಷದ ನಾಯಕರಾಗಿ ಸತತವಾಗಿ 6 ಚುನಾವಣೆ ಗೆದ್ದ ಏಕೈಕ ನಾಯಕ ಅನ್ನೋ ಖ್ಯಾತಿ ಕೂಡ ನರೇಂದ್ರ ಮೋದಿಯವರ ಹೆಗಲಿಗಿದೆ. ಇನ್ನೇನು ಸುದ್ದಿ ಕಡೆ ಗಮನ ಕೊಡೋಣ. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಪ್ರಕರಣಕ್ಕೆ ಇದೀಗ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. SIT ತಂಡದಿಂದ ಒಬ್ಬೊಬ್ಬರೇ ಅಧಿಕಾರಿಗಳು ಹಿಂದೆ ಸರಿತಾ ಇದ್ದಾರೆ. ತಂಡದಿಂದ ಇದೀಗ ಬಿಡುಗಡೆಯನ್ನ ಕೋರಿ ಮತ್ತೊಬ್ಬ ಅಧಿಕಾರಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಿದ್ದಾರೆ SP ಸೈಮನ್. ಧರ್ಮಸ್ಥಳ ಶಿಕ್ಷಣ ಸಂಸ್ಥೆಯಲ್ಲೇ ವಿದ್ಯಾಭ್ಯಾಸ ಮಾಡಿದ್ದೇನೆ, ಹೀಗಾಗಿ ಈ ತನಿಖೆಯ ಭಾಗವಾದರೆ ಪಾರದರ್ಶಕ ತನಿಖೆ ಬಗ್ಗೆ ಜನ ನಾಳೆ ಪ್ರಶ್ನೆ ಕೇಳಬಹುದು, ನಿಷ್ಪಕ್ಷಪಾತ ತನಿಖೆ ನಡೆಸಲಿಕ್ಕೆ ಇದು ಅಡ್ಡಿಯಾಗಬಹುದು ಅಂತ ಹೇಳಿ SITಯಿಂದ ನನ್ನನ್ನು ಕೈಬಿಡಿ ಅಂತ SP ಸೈಮನ್ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಎಲ್ಲ ಅಡ್ಡಿ ಆತಂಕಗಳು ತಲೆಬಿಸಿ ನಡುವೆನೇ ಧರ್ಮಸ್ಥಳದಲ್ಲಿ 100 ಶವಗಳನ್ನು ಹೂತಿಟ್ಟ ಪ್ರಕರಣದ ತನಿಖೆಗಾಗಿ SIT ತಂಡ ಕೊನೆಗೂ ಮಂಗಳೂರಿಗೆ ಎಂಟ್ರಿ ಕೊಡ್ತಾ ಇದೆ. ಸದ್ಯ ಮಂಗಳೂರಿನಲ್ಲಿರುವ SIT ಅಧಿಕಾರಿ ಅನುಚ್ಛೇದ್ ಹಾಗೆ ಅವರ ತಂಡ ನಾಳೆಯಿಂದ ಅಧಿಕೃತ ತನಿಖೆಯನ್ನ ಶುರು ಮಾಡಲಿದೆ. ಬೆಳ್ತಂಗಡಿ ಠಾಣೆಯಿಂದ ಪ್ರಕರಣವನ್ನು ಅಧಿಕೃತವಾಗಿ ವರ್ಗಾವಣೆ ಮಾಡಿಸಿಕೊಳ್ಳಲಿದ್ದು ನ್ಯಾಯಾಲಯಕ್ಕೂ ಅನುಮತಿಗಾಗಿ ಮನವಿ ಸಲ್ಲಿಸುವ ಸಾಧ್ಯತೆ ಇದೆ. ಧರ್ಮಸ್ಥಳದಲ್ಲಿ 100 ಶವ ಹೂತಿಟ್ಟ ಕೇಸ್ನ ತನಿಖೆ ಶುರುವಾಗಿದೆ.
ಎಸ್ಐಟಿ ರಚಿಸಿ ವಾರದ ನಂತರ ಮಂಗಳೂರಿಗೆ ತನಿಖಾ ತಂಡ ಎಂಟ್ರಿ ಕೊಟ್ಟಿದೆ. ಹೌದು, ಮಂಗಳೂರಿಗೆ ಭೇಟಿ ನೀಡಿದ ಅನುಚೇತು ನೇತೃತ್ವದ ಎಸ್ಐಟಿ ನಾಳೆ ಎಸ್ಪಿ ಕಚೇರಿಗೆ ಭೇಟಿ ನೀಡಲಿದೆ. ಅಲ್ಲಿಂದ ಬೆಳ್ತಂಗಡಿ ಠಾಣೆಗೆ ತೆರಳಿ ಅಧಿಕೃತವಾಗಿ ತನಿಖೆ ಕೈಗೆತ್ತಿಕೊಳ್ಳಲಿದೆ. ಇದೇ ವೇಳೆ ದೂರು ನೀಡಿರೋ ದೂರುದಾರನ ವಿಚಾರಣೆ ನಡೆಸಲು ಕೋರ್ಟ್ ಮೊರೆ ಹೋಗುವ ಸಾಧ್ಯತೆ ಇದೆ. ಇಡೀ ಕೇಸ್ನಲ್ಲಿ ದೂರು ಕೊಟ್ಟ ದೂರುದಾರನೇ ಕೇಂದ್ರ ಬಿಂದು. ಜುಲೈ 11ರಂದು ಬೆಳ್ತಂಗಡಿಯ ಕೋರ್ಟ್ಗೆ ಆತ ಹಾಜರಾಗಿದ್ದ. ಬಳಿಕ ಜುಲೈ 16ರಂದು ನೇತ್ರಾವತಿ ನದಿ ತೀರದಲ್ಲಿ ಬುರುಡೆ ತೆಗೆಯುವುದಕ್ಕೆ ತಯಾರಾಗಿದ್ದ. ಆದರೆ ಅಂದು ಪೊಲೀಸರು ಬಾರದ ಹಿನ್ನೆಲೆ ಅಲ್ಲಿಂದ ವಕೀಲರ ಜೊತೆ ವಾಪಸ್ಸಾಗಿದ್ದನು. ನಂತರ ದೂರುದಾರ ಎಲ್ಲೂ ಕಾಣಿಸಿಕೊಂಡಿಲ್ಲ. ಆತ ಎಲ್ಲಿದ್ದಾನೆ ಅನ್ನೋ ಪ್ರಶ್ನೆಗೆ ಈಗ ಉತ್ತರ ಸಿಕ್ಕಿದೆ. ಬುರುಡೆ ರಹಸ್ಯ ತೆರೆದಿಟ್ಟ ದೂರುದಾರ ಕರ್ನಾಟಕ ಬಿಟ್ಟು ಕೇರಳದಲ್ಲಿ ಇದ್ದಾನಂತೆ. ಸುರಕ್ಷತೆ ದೃಷ್ಟಿಯಿಂದ ಆತ ವಕೀಲರ ಜೊತೆ ಇದ್ದಾನೆ. ಆತನನ್ನ ಇನ್ನು ಎಸ್ಐಟಿ ಟೀಮ್ ಸಂಪರ್ಕ ಮಾಡಿಲ್ಲ ಎಂದು ಗೊತ್ತಾಗಿದೆ. ಮುಂದಿನ ದಿನಗಳಲ್ಲಿ ಎಸ್ಐಟಿ ಟೀಮ್ ಈತನನ್ನ ವಿಚಾರಣೆಗೆ ಕರೆಯಲಿದೆ. ನಿಗೂಢ ಸ್ಥಳದಲ್ಲಿ ಆತನ ತನಿಖೆ ನಡೆಸಿ ಮಾಹಿತಿ ಹಾಗೂ ದಾಖಲೆ ಪಡೆಯುವ ಸಾಧ್ಯತೆ ಇದೆ. ಒಟ್ನಲ್ಲಿ ಧರ್ಮಸ್ಥಳ ಕೇಸ್ ಭಾರಿ ಚರ್ಚೆಗೆ ಕಾರಣವಾಗಿದೆ. ಎಸ್ಐಟಿ ಇಡುವ ಪ್ರತಿ ಹೆಜ್ಜೆಯೂ ಸಾಕಷ್ಟು ಕುತೂಹಲಕಾರಿಯಾಗಿದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಬೆಂಗಳೂರಿನ ಹೊಸಕೆರೆಹಳ್ಳಿಯಲ್ಲಿ 2-3 ಕಿಲೋಮೀಟರ್ನಷ್ಟು ಕಾಮಗಾರಿಗೆ ಅಂತ ದೊಡ್ಡ ದೊಡ್ಡ ಗುಂಡಿ ಅಗೆಯಲಾಗಿದೆ. ಆದರೆ ಒಂದು ಸೂಚನಾ ಫಲಕ ಕೂಡ ಇಲ್ಲಿಲ್ಲ. ಓಡಾಡೋರಿಗಂತೂ ಫುಟ್ಪಾತೇ ಇಲ್ಲ. ಪಾರ್ಕಿಂಗಿಗೆ ಜಾಗ ಕೇಳಲೇಬೇಡಿ. ಕಾಮಗಾರಿ ಶುರು ಮಾಡಿ 3-4 ತಿಂಗಳಾಗಿದೆ, ಆದರೆ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಒಂದು ರಸ್ತೆ ಬದಿ ಒಳಚರಂಡಿ ಕಾಮಗಾರಿ ಮುಗಿದ್ರೂ ಇನ್ನೂ ಅದನ್ನು ಸರಿಪಡಿಸೋ ಪ್ರಯತ್ನ ಕೂಡ ಆಗ್ತಾ ಇಲ್ಲ. ಅದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಮಾದೇಶ್ ಸ್ಥಳದಿಂದಲೇ ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ನೋಡೋಣ. ನಾನು ಸದ್ಯಕ್ಕೆ ಇವತ್ತು ಹೊಸಕೆರೆ ಹಳ್ಳಿ ಬಳಿ ಇದ್ದೀನಿ. ಇಲ್ಲಿ ಹೊಸಕೆರೆ ಹಳ್ಳಿಯ ಏರಿಯಾದಲ್ಲಿ ಕಂಪ್ಲೀಟ್ ಆಗಿ ಸುಮಾರು 1ರಿಂದ 2 ಕಿಲೋಮೀಟರ್ಗಳ ಉದ್ದವರೆಗೂ ಕೂಡ ರಸ್ತೆಯ ಪಕ್ಕದಲ್ಲಿ ಕಾಮಗಾರಿ ಅಂತೇಳಿ ಅಗಿಯುವಂಥ ಕೆಲಸ ಆಗಿದೆ. ಸದ್ಯಕ್ಕೆ ನಮ್ಮ ವಿಡಿಯೋ ಜರ್ನಲಿಸ್ಟ್ ಲಕ್ಷ್ಮೀಪುತ್ರ ನಿಮಗೆ ತೋರಿಸ್ತಾ ಹೋಗ್ತಾರೆ. ಈ ರೀತಿಯಾಗಿ ಒಳಚರಂಡಿ ಕಾಮಗಾರಿ ಅಂತೇಳಿ ಸಾಕಷ್ಟು ಒಳಗಡೆ ಸುಮಾರು 5ರಿಂದ 6 ಅಡಿಗೂ ಕೂಡ ಹೆಚ್ಚು 7 ಅಡಿ ಕೂಡ ಆಗ್ಬೋದು, ಅಷ್ಟು ಅಡಿ ಅಗಿಯುವಂಥ ಕೆಲಸವನ್ನು ಮಾಡಲಾಗಿದೆ. ಆದರೆ ಈ ಕೆಲಸ ಕಳೆದ 3 ತಿಂಗಳುಗಳಿಂದಲೂ ಕೂಡ ನಡೀತಿದೆ. ಆದರೆ ಇಲ್ಲಿ ಇದರಿಂದ ಸಾಕಷ್ಟು ಸಮಸ್ಯೆ ಆಗ್ತಿದೆ. ಏನು ಸಮಸ್ಯೆ ಆಗ್ತಿದೆ ಹಾಗಾದರೆ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೋಡ್ತಿರ್ಬೋದು ನೀವು ಇದರಿಂದ ಈ ಒಂದು ರಸ್ತೆಯಲ್ಲಿ ಸಾಕಷ್ಟು ಜನ ಓಡಾಡುವಂಥ ಸಂದರ್ಭದಲ್ಲಿ ಯಾವ ರೀತಿ ಫುಟ್ಪಾತ್ ಇದೆ, ಜನ ಯಾವ ರೀತಿ ಓಡಾಡಬೇಕು, ರಸ್ತೆ ಮೇಲೆ ಓಡಾಡುವಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಪಾರ್ಕಿಂಗ್ಗೆ ಒಂದಷ್ಟು ಸಮಸ್ಯೆಗಳಾಗುತ್ತೆ. ನೀವು ನೋಡ್ತಿರ್ಬೋದು ಯಾವ ರೀತಿ ಗಾಡಿಗಳು ನಿಂತಿದೆ ಅಂತೇಳಿ. ಹೋಗುವಂಥ ವಾಹನಗಳಿಗೆ ಸಮಸ್ಯೆ ಆಗುತ್ತೆ. ಒಂದು ಸೂಚನಾ ಫಲಕಗಳು ಇಲ್ಲಿಲ್ಲ. ಅವಾಗಿಂದ ಕೂಡ ಇದನ್ನೇ ನಾನು ಎಕ್ಸ್ಪ್ಲೇನ್ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದೀನಿ. ಒಂದಷ್ಟು ಏರಿಯಾಗಳಿಗೆ ಪರಿಶೀಲನೆ ಮಾಡೋದಕ್ಕೂ ಕೂಡ ನಾನು ಹೋಗಿದ್ದೆ. ಆ ಒಂದು ಸಂದರ್ಭದಲ್ಲಿ ಎಲ್ಲೂ ಕೂಡ ಕಾಮಗಾರಿ ನಡೆಯುವಂಥ ಸಂದರ್ಭದಲ್ಲಿ ಎಲ್ಲೂ ಕೂಡ ಸೂಚನಾ ಫಲಕಗಳು ಕೂಡ ಇಲ್ಲ. ಇಲ್ಲಿ ಎಷ್ಟು ಎಚ್ಚರಿಕೆಯಿಂದ ಜನ ಓಡಾಡಬೇಕು ಅಂದರೆ ಅಪ್ಪಿ ತಪ್ಪಿ ಏನಾದರೂ ಯಾವನೊಬ್ಬ ಬಿದ್ದರೆ ಕಂಪ್ಲೀಟಾಗಿ ಆತನ ಜೀವ ಹೋದರೂ ಕೂಡ ಅಲ್ಲಿ ಆಶ್ಚರ್ಯ ಪಡಬೇಕಿಲ್ಲ. ಅಷ್ಟೊಂದು ನಿರ್ಲಕ್ಷ್ಯ ಇಲ್ಲಿ, ಅಧಿಕಾರಿಗಳ ನಿರ್ಲಕ್ಷ್ಯ ಇಲ್ಲಿ ಎದ್ದು ಕಾಣ್ತಿದೆ. ನಾನು ಸದ್ಯಕ್ಕೆ ಸ್ವಲ್ಪ ನೋಡ್ತಾ ಹೋಗ್ತೀನಿ. ಕೆಳಗಡೆ ನೋಡ್ಬೋದು ನೀವು ಎಷ್ಟು ಆಳ ಇದೆ, ಒಳಗಡೆ ಕಂಪ್ಲೀಟಾಗಿ ಆಳಾಗಿದೆ. ನಾನು ಕಂಪ್ಲೀಟಾಗಿ ಇಳಿದಿಲ್ಲ, ಆದರೂ ಕೂಡ ಕಂಪ್ಲೀಟಾಗಿ ಇಳಿದೇ ಇದ್ರೂ ಕೂಡ ಎಲ್ಲಿವರೆಗೂ ಆಗುತ್ತೆ ಅಂದರೆ ನನಗೆ ಎದೆ ಮಟ್ಟಕ್ಕೂ ಕೂಡ ಇದು ಬರುತ್ತೆ. ಆದರೆ ಇನ್ನೂ ಕೂಡ ಸುಮಾರು 7 ಅಡಿ ಆಗುವಷ್ಟು ಅಗೆಯುವಂಥ ಕೆಲಸವನ್ನು ಇಲ್ಲಿ ಅಧಿಕಾರಿಗಳು ಮಾಡಿದ್ದಾರೆ. ಕಾಮಗಾರಿ ನಡೀತಿದೆ. ಆದರೆ ಎಲ್ಲೂ ಕೂಡ ಜನರಿಗೆ ಒಂದಷ್ಟು ಎಚ್ಚರಿಕೆಯ ಸೂಚನಾ ಫಲಕಗಳನ್ನು ಇಲ್ಲಿ ನೀಡಿಲ್ಲ. ಇದರ ಜೊತೆಗೆ ಜನ ಓಡಾಡೋದಕ್ಕೆ ಎಷ್ಟು ಸಮಸ್ಯೆಗಳಾಗ್ತಿದೆ. ನಮ್ಮ ಕಣ್ಣು ಮುಂದೆ ಒಂದು ಆಂಬ್ಯುಲೆನ್ಸ್ ಹೋಗೋದಕ್ಕೂ ಕೂಡ ಇಲ್ಲಿ ಸಮಸ್ಯೆ ಆಯಿತು. ರಸ್ತೆ ಫುಟ್ಪಾತ್ ಇಲ್ಲ, ಸರಿಯಾಗಿ ರಸ್ತೆಗಳು ಹೋಗೋದಕ್ಕೆ ಟ್ರಾಫಿಕ್ ಆಗುತ್ತೆ. ಮಧ್ಯಾಹ್ನವೇ ಟ್ರಾಫಿಕ್ ಆಗುತ್ತೆ. ಜನ ಓಡಾಡೋದಕ್ಕೆ ಮಧ್ಯಾಹ್ನವೇ ಟ್ರಾಫಿಕನ್ನು ಅನುಭವಿಸುವಂಥ ಕೆಲಸ ಆಗ್ತಿದೆ. ಹಾಗಾದರೆ ಸಂಜೆ ಇಲ್ಲಿಯ ಪರಿಸ್ಥಿತಿ ಯಾವ ರೀತಿ ಇರುತ್ತೆ ಜಸ್ಟ್ ಇಮ್ಯಾಜಿನ್ ಮಾಡಿ ನೀವೇ. ಯಾಕಂದರೆ ಬೆಂಗಳೂರಿನಲ್ಲಿ ಓಡಾಡುವಂಥ ಜನರಿಗೆ ಎಷ್ಟು ಕಿರಿಕಿರಿ ಆಗ್ತಿದೆ ಈ ಕಾಮಗಾರಿ ಅನ್ನೋಂಥದ್ದು ಗೊತ್ತಾಗ್ತಿದೆ. ಇಲ್ಲಿ ಕಾಮಗಾರಿ ನಡೆಸೋದು ತಪ್ಪಲ್ಲ, ಆದರೆ ಕಾಮಗಾರಿಯನ್ನು ಸರಿಯಾದ ಸಮಯಕ್ಕೆ ಮುಗಿಸದೇ ಇರೋದ್ರಿಂದ ಸಾಕಷ್ಟು ಜನರಿಗೆ ಇಲ್ಲಿ ಸಮಸ್ಯೆ ಆಗ್ತಿದೆ. ಜನ ಕಿರಿಕಿರಿಯನ್ನು ಅನುಭವಿಸುವಂಥ ಕೆಲಸ ಮಾಡ್ತಿದ್ದಾರೆ. ಜೊತೆಗೆ
ಅಧಿಕಾರಿಗಳ ವಿರುದ್ಧ ಹಿಡಿಶಾಪವನ್ನು ಹಾಕ್ತಿದ್ದಾರೆ. ಇದರಿಂದ ಸಾಕಷ್ಟು ಬಿಸ್ನೆಸ್ಗಳು ಕೂಡ ಲಾಸ್ ಆಗ್ತಿದೆ ಅಂತೇಳಿ ಬಿಸ್ನೆಸ್ ಮೆನ್ಗಳು ಕೂಡ ಒಂದಷ್ಟು ಮಾತುಗಳನ್ನು ಹೇಳ್ತಿದ್ರು. ಟ್ರಾಫಿಕ್ ಕಿರಿಕಿರಿ ಆಗ್ತಿದೆ, ವಾಹನಗಳು ಬಂದು ನಿಂತರೆ ಪೊಲೀಸರು ಎತ್ತಿಸ್ತಾರೆ, ಇಲ್ಲಿ ಬೇರೆ ಬೇರೆ ಗಾಡಿಗಳು ಹೋಗೋದಕ್ಕೆ ಸಮಸ್ಯೆ ಆಗ್ತಿದೆ ಅಂತೇಳಿ ಒಂದಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬಹುತೇಕ ಏರಿಯಾಗಳಲ್ಲಿ ಈ ರೀತಿಯಾದಂಥ ಕೆಲಸಗಳಾಗ್ತಿದೆ. ಆದರೆ ಬೆಸ್ಕಾಂ, BBMP, BWB, SSB, KPTCL ಅಧಿಕಾರಿಗಳು ಕರೆಕ್ಟಾಗಿ ಕೆಲಸಗಳನ್ನು ಮಾಡ್ತಿಲ್ಲ ಅನ್ನೋಂಥದ್ದು ಗೊತ್ತಾಗ್ತಿದೆ. ಕೆಲಸಗಳು ಮಾಡ್ತಿದ್ದೀವಿ ಅಂತೇಳಿ ಈ ರೀತಿ ಅಗೆದು ಬಿಡ್ತಿದ್ದಾರೆ. ಆದರೆ ಕಾಮಗಾರಿ ಕಂಪ್ಲೀಟ್ ಮಾಡೋದು ಯಾರ ಕೆಲಸ? ಅವ್ರ ಕೆಲಸ. ಕಂಪ್ಲೀಟ್ ಮಾಡಿಲ್ಲ ಅಂತೇಳಿ ಎಷ್ಟು ಸಮಸ್ಯೆಗಳಾಗ್ತಿದೆ. ಈ ಒಂದು ಸಮಸ್ಯೆಗಳ ಬಗ್ಗೆ ರಿಪಬ್ಲಿಕ್ ಕನ್ನಡ ಧ್ವನಿ ಎತ್ತುವಂಥ ಕೆಲಸವನ್ನು ಮಾಡಲಾಗ್ತಿದೆ. ಈ ವರದಿ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ 4 ಸಾಕಾನೆಗಳು ಬನ್ನೇರುಘಟ್ಟದಿಂದ ಜಪಾನ್ಗೆ ಪ್ರಯಾಣ ಆರಂಭಿಸಿವೆ. ಆದರೆ ಅದೊಂದು ಆನೆ ತನ್ನ ಗೆಳೆಯನನ್ನ ಬಿಟ್ಟು ಹೋಗಲ್ಲ ಅಂತ ಹಠ ಹಿಡಿದಿತ್ತು. ಕಣ್ಣೀರು ಹಾಕ್ತಲೇ ಫ್ಲೈಟ್ ಏರಿದೆ. ಏನ್ ಬಸವ, ನನ್ನ ಬಿಟ್ಟು ಜಪಾನ್ಗೆ ಹೋಗ್ತಿದ್ಯಂತೆ? ಹೂ ಕಣೋ, ನನಗೂ ನಿನ್ನ ಬಿಟ್ಟು ಹೋಗೋ ಮನಸ್ಸಿಲ್ಲ ಕಣೋ. ಸರ್ಕಾರದವರು ನನ್ನ ಕಳಿಸ್ತಿದ್ದಾರೆ, ಹೋಗ್ಲೇಬೇಕು ಬಸವ. ಸುರೇಶ್, ಪ್ಲೀಸ್ ನನ್ನ ಬಿಟ್ಟು ಹೋಗ್ಬೇಡ್ವೋ, ಪ್ಲೀಸ್ ಪ್ಲೀಸ್. ಬನ್ನೇರುಘಟ್ಟ ಜೈವಿಕ ಉದ್ಯಾನವನದ 4 ಸಾಕಾನೆಗಳನ್ನು ಅಂತಾರಾಷ್ಟ್ರೀಯ ಪ್ರಾಣಿ ವಿನಿಮಯ ಯೋಜನೆ ಅಡಿ ಜಪಾನ್ನ ಹಿಮೇಜಿ ಸೆಂಟ್ರಲ್ ಪಾರ್ಕ್ಗೆ ಕಳುಹಿಸಲಾಯಿತು. ಈ ವೇಳೆ ಕಣ್ಣೀರು ಹಾಕ್ತಾ ತಬ್ಬಿ ಬಸವ ಆನೆ ಸುರೇಶ್ ಆನೆಯನ್ನ ಕಳುಹಿಸಿಕೊಟ್ಟಿದೆ. ಶ್ರುತಿ, ತುಳಸಿ, ಗೌರಿ ಮತ್ತು ಸುರೇಶ್ ಆನೆಗಳನ್ನು ದೊಡ್ಡ ಕಂಟೈನರ್ ಮೂಲಕ KIABಯಿಂದ ಕತಾರ್ ಸರಕು ಸಾಗಣೆ ವಿಮಾನದಲ್ಲಿ ರವಾನಿಸಲಾಗಿದೆ. ಇನ್ನು 8 ಗಂಟೆ ಪ್ರಯಾಣದ ಅವಧಿಯಲ್ಲಿ ಯಾವುದೇ ಮೇವು ತಿನ್ನಿಸುವ ಹಾಗಿಲ್ಲ. ಅದರ ಮುಂಚೆ ಕ್ಯಾರೆಟ್, ಗೆಣಸು ಸಾಕಾನೆಗಳಿಗೆ ನೀಡಲಾಗಿದೆ. ಇನ್ನು ಆರೋಗ್ಯದಲ್ಲಿ ಏರುಪೇರಾದರೆ ಔಷಧಿಗಳನ್ನು ರೆಡಿ ಮಾಡಿ ಕಳುಹಿಸಲಾಗಿದೆ. ಜಪಾನ್ ಹಿಮೇಜಿ ಸೆಂಟ್ರಲ್ ಪಾರ್ಕ್ ಕೂಡ ಪ್ರಾಣಿಗಳನ್ನು ಬನ್ನೇರುಘಟ್ಟ ಜೈವಿಕ ಉದ್ಯಾನವನಕ್ಕೆ ಹಸ್ತಾಂತರಿಸಲಿದೆ. 4 ಚಿರತೆಗಳು, 4 ಜಾಗ್ವಾರ್, 4 ಪೂಮಾಗಳು, 3 ಚಿಂಪಾಂಜಿಗಳು, 8 ಕ್ಯಾಪುಚಿನ್ ಮಂಗಗಳನ್ನು ಕೊಡಲಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ರಾಷ್ಟ್ರೀಯ ಮಟ್ಟದ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ಕಾಗಿ ಗಮನಿಸ್ತಾ ಹೋಗೋಣ. 2 ದಿನಗಳ ಅಧಿಕೃತ ಭೇಟಿಗಾಗಿ ಮೋದಿ ಮಾಲ್ದೀವ್ಸ್ಗೆ ಆಗಮಿಸಿದ್ದಾರೆ. ಮಾಲೆಯ ವಿಮಾನ ನಿಲ್ದಾಣದಲ್ಲಿ ಮೋದಿಗೆ ಅಧ್ಯಕ್ಷ ಮುಯಿಜು ಸೇರಿದಂತೆ ಇಡೀ ಸಂಪುಟ ಅದ್ಧೂರಿ ಸ್ವಾಗತ ನೀಡಿದೆ. ಭಾರತದಲ್ಲಿ ನಡೆಯುತ್ತಿರುವ ಭಾಷಾ ವಿವಾದಕ್ಕೆ ರಾಹುಲ್ ಗಾಂಧಿ ಎಂಟ್ರಿ ಆಗಿದ್ದಾರೆ. ನವದೆಹಲಿಯಲ್ಲಿ ಮಾತನಾಡಿದ ರಾಹುಲ್ ಹಿಂದಿ, ಇಂಗ್ಲಿಷ್ ಪರ ಬ್ಯಾಟ್ ಬೀಸಿದ್ದಾರೆ. ಸೂಪರ್ ಸ್ಟಾರ್ ಕಮಲ್ ಹಾಸನ್ ರಾಜ್ಯಸಭಾ ಸದಸ್ಯರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ತಮಿಳು ನಟ ತಮಿಳಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದಾಗ ಸಹ ಸಂಸದರು ಮೇಜಿನ ಮೇಲೆ ಚಪ್ಪಾಳೆ ತಟ್ಟಿದರು. ಒಡಿಶಾ ವಿಜಿಲೆನ್ಸ್ ವಿಭಾಗ ಅರಣ್ಯಾಧಿಕಾರಿಗೆ ಸಂಬಂಧಿಸಿದ 6 ಸ್ಥಳಗಳ ಮೇಲೆ ದಾಳಿ ಮಾಡಲಾಗಿತ್ತು. ಆಗ 4 ಚಿನ್ನದ ಬಿಸ್ಕೆಟ್ಗಳು, 10 ಗ್ರಾಂ ತೂಕದ 16 ಬಂಗಾರದ ನಾಣ್ಯ, ಅಪಾರ ಹಣ ಪತ್ತೆಯಾಗಿದೆ. ಉಲ್ಲು, ಆಲ್ಟ್, ದೇಸಿ ಫ್ಲೆಕ್ಸ್, ಬಿಗ್ ಶಾಟ್ಸ್ ಸೇರಿದಂತೆ 25 ಜನಪ್ರಿಯ OTTಗಳನ್ನು ಭಾರತ ಸರ್ಕಾರ ಬ್ಯಾನ್ ಮಾಡಿದೆ. ಕಾನೂನು ಬಾಹಿರ ಮತ್ತು ಅಶ್ಲೀಲ ವಿಷಯವನ್ನ ಪ್ರಸಾರ ಮಾಡ್ತಿರುವ ನಿಯಮದ ಅಡಿಯಲ್ಲಿ ಸರ್ಕಾರ ಇಂಥ ನಿರ್ಧಾರವನ್ನು ತೆಗೆದುಕೊಂಡಿದೆ. ವಿಶ್ವವತ್ತಿನ ಕರ್ನಾಟಕ ಪ್ರೈಮ್ ಟೈಮ್ ನ ಸುದ್ದಿ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ, ನೋಡಿ ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ ಗೆ ಇಲ್ಲ ಅಪಾಯ. MDH ಸೋಯಾ ಟೀ, ಅಸಲಿ ಪ್ರೋಟೀನ್. MDH